ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ಸದ್ವಿಚಾರ ಇರುವಂಥ ಮಹನೀಯರು ಇತ್ತೀಚೆಗೆ ಒಂದು ಕಡೆ ಸೇರೋದು ಕಷ್ಟ ಆಗಿದೆ. ಆ ಥರದ ಸದ್ವಿಚಾರ ಇರುವಂಥ ತಾವೆಲ್ಲರೂ ಒಂದು ಕಡೆ ಸೇರಿದ್ದೀರಿ. ಅದಕ್ಕೆ ಕಾರಣ ನಮ್ಮೆಲ್ಲರ ಅತ್ಯಂತ ಆತ್ಮೀಯರಾದಂಥ ಭೈರಪ್ಪನವರು. ಡಾಕ್ಟರ್ ಗಣೇಶ್ ಅವರು ಮಾತನಾಡಿದ ಮೇಲೆ ಮುಂದಿನ ಭಾಷಣಕಾರ ಆಗಬಾರ್ದು. ಅದು ಭಾಷಣಕಾರ ದೃಷ್ಟಿಯಿಂದನೂ ಹೌದು, ಸಭಿಕರ ದೃಷ್ಟಿಯಿಂದನೂ ಹೌದು. ನೀವೆಲ್ಲ ಅವರ ವಿಚಾರಗಳನ್ನು, ಉತ್ಕೃಷ್ಟವಾಗಿರುವಂಥ ವಿಚಾರಗಳನ್ನು, ಉಪಮೇಯಗಳನ್ನು ಆನಂದವಾಗಿರುವಾಗ ನಾವು ಮಧ್ಯೆ ಏನಾದರೂ ಹೇಳಿಬಿಟ್ರೆ ಆ ಆನಂದಕ್ಕೆ ಅಪಚಾರ ಆಗ್ತದೆ. ಆ ಅರಿವಿನಿಂದ ನಾನು ಮಾತನಾಡಬೇಕು. ಅದು ಎಷ್ಟು ಕಷ್ಟ ನಿಮಗೆ ಗೊತ್ತು. ನಾವು ರಾಜಕಾರಣಿಗಳು ಏನು ಅಂತಂದರೆ ನಿಮಗೇನು ಬೇಕೋ ನಾವು ಮಾತಾಡೋದಿಲ್ಲ, ನಮಗೇನು ಬೇಕೋ ನಾವು ಮಾತಾಡ್ತೀವಿ. ಹೀಗಾಗಿ ನೀವು ತಿಳ್ಕೊಂಡ್ರೂ ಅಷ್ಟೇ, ತಿಳ್ಕೊಳ್ಳದಿದ್ರೂ ಅಷ್ಟೇ. ಆದರೆ ನಾನು ಇಲ್ಲಿ ನಿಂತಿರುವಂಥದ್ದು ಒಬ್ಬ ರಾಜಕಾರಣಿ ಅಲ್ಲ ಅಂತ, ರಾಜಕಾರಣಿ ಅಲ್ಲ ಅನ್ನೋಂಥದ್ದನ್ನು ಮರ್ತು ಬಿಟ್ಟಿದ್ದೀನಿ, ಪ್ರಶ್ನೆ ಇಲ್ಲ. ಇಂಥ ಮೇಯರ್ ವ್ಯಕ್ತಿತ್ವಗಳು ನಡುವೆ ನನ್ನ ನಿಲ್ಲಿಸಿದಂಥ ವಿಶ್ವೇಶ್ವರ ಭಟ್ರಿಗೆ ನಾನು ಬೈಬೇಕು ಅಥವಾ ಧನ್ಯವಾದಗಳನ್ನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅವ್ರು ಈ ಥರ ಆಟಗಳನ್ನು ಆಡ್ತಾ ಇರ್ತಾರೆ. ಅದು ವಿಶೇಷವಾಗಿ ರಾಜಕಾರಣಿಗಳಿಗೆ ಹಿಂಗೆ ಆಟ ಆಡ್ತಿರ್ತಾರೆ. ಅವ್ರು ಮಾಡುವಂಥ ಈ ಆಟದಲ್ಲಿ ನಮ್ಗೆ ಬೈಯೋಕ್ಕೆ ಸಾಧ್ಯ ಇಲ್ಲ, ಬರೀ ಅನುಭವಿಸ್ಬೇಕು ನಾವು. ಆದರೆ ಇವತ್ತಿನ ಅನುಭವ ನಿಜವಾಗ್ಲೂ ಕೂಡ ಬಹಳಷ್ಟು ನಮಗೆ ಕಲಿಯೋದಕ್ಕಿದೆ. ಭೈರಪ್ಪನವರ ಕೃತಿಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಡಾಕ್ಟ್ರೇ, ಅದನ್ನ ಓದಿದರೆ ಒಂದೇ ಸತಿಗೆ ಅರ್ಥ ಆಗಲ್ಲ. ಅಂಥದ್ರಲ್ಲಿ ನೀವು ಅದನ್ನು ಸಂಪೂರ್ಣವಾಗಿ ಅವರ ಬಹುತೇಕವಾಗಿ ಎಲ್ಲ ಕೃತಿಗಳ ವಿಶ್ಲೇಷಣೆಯನ್ನು ಗರ್ಭದ ಆಳದಲ್ಲಿ ಹೋಗಿ ಆ ತಿರುಳನ್ನು ನಮಗೆ ತಿಳಿಸೋದಿಲ್ಲ. ಇಷ್ಟು ಸ್ವಲ್ಪ ಸಮಯದಲ್ಲಿ ನಿಮ್ಮ ಜ್ಞಾನಕ್ಕೆ ನಾವು 100 ಕೋಟಿ ನಮಗೆ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ನನ್ನ ಸ್ವಂತ ಅನುಭವ. ಭೈರಪ್ಪನವರ ಪರ್ವವನ್ನು ನಾನು PUC ಇದ್ದಾಗ ಓದಕ್ಕೆ ಪ್ರಯತ್ನ ಓದಿದೆ ಒಂದು ಸತಿ. ಮುಂದೆ ಓದ್ತಾ ಇದ್ದಂಗೆ ಹಿಂದೆ ಓದಿದ್ದು ಕನ್ಫ್ಯೂಸ್ ಆಗೋದು, ಮತ್ತೆ ಹಿಂದೆ ಬಂದು ಓದೋದು, ಮತ್ತೆ ಮುಂದೆ ಹೋಗೋದು, ಹಿಂದೆ ಬರೋದು. ಹೀಗಾಗಿ ಅದನ್ನು ಸಂಪೂರ್ಣ ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಆಗಲಿಲ್ಲ. ನಾನು ಕಾಲೇಜ್ ಮುಗಿಸಿ ಕೆಲಸವನ್ನು ಮಾಡಿ ಸುಮಾರು ದಿವಸ ಆದಮೇಲೆ ಅದರ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಬಂದಿದೆ. ಇನ್ನೊಂದು ಪರ್ವದ ಒಂದು ಭಾಳ ವಿಶೇಷ ಏನು ಅಂತಂದರೆ, ಪ್ರತಿ ಸಾರಿನೂ ಓದಿದಾಗ ಪ್ರತಿ ಸಾರಿನೂ ಒಂದು ಹೊಸ ವಿಚಾರ ನಮಗೆ ಅದರಲ್ಲಿ ಸಿಗ್ತದೆ, ಹೊಸ ಆಯಾಮ ಸಿಗ್ತದೆ. ದಟ್ ಇಸ್ ವೈ ಇಟ್ ಈಸ್ ಅ ಎವರ್ ಲಿವಿಂಗ್ ಲಿಟ್ರೇಚರ್. ಸಾಹಿತ್ಯ ಸದಾಕಾಲ ಜೀವಂತವಾಗಿರಬೇಕು. ಅಂದರೆ ಬದುಕಿಗೆ ಜೀವಂತಿಕೆ ಕೊಡ್ತದೆ. ಬದುಕಿನ ಸತ್ಯಗಳ ಜೊತೆಗೆ ಇದ್ದರೆ ಮಾತ್ರ ಜೀವಂತಿಕೆ ಇರ್ತದೆ. ಬದುಕಿನ ಸತ್ಯವನ್ನು ಬಿಟ್ಟು ನಾವು ಸಾಹಿತ್ಯ ಬರೆದಾಗ ಅದು ತಾತ್ಕಾಲಿಕವಾಗಿರ್ತದೆ. ನನಗೆ 2 ಕೃತಿಗಳು ಈ ಥರ ನನಗೆ ಕಾಟವನ್ನು ಕೊಟ್ಟಿದೆ. ಒಂದು ಭೈರಪ್ಪನವ್ರ ಪರ್ವ, ಇನ್ನೊಂದು ಸ್ವಾಮಿ ವಿವೇಕಾನಂದರ ಲೈಫ್ ಆಫ್ಟರ್ ಡೆತ್. ಲೈಫ್ ಆಫ್ಟರ್ ಡೆತ್ ನಾನು 9ನೇ ಇದ್ದಾಗ ನಾವು ಪುಸ್ತಕ ನೋಟ್ಬುಕ್ಕೆಲ್ಲ ತೊಗೊಳ್ತೇವಲ್ಲ, ಅಂಗಡಿ ನೋಟ್ಬುಕ್ ತೊಗೊಳಕ್ಕೆ ಹೋಗಿದ್ದೆ. ಪ್ರಕಾಶ್ ಬುಕ್ ಸ್ಟೋರ್ಸ್ ಅಂತಿದೆ, ನಮ್ಮನೆ ಹತ್ರ ಇತ್ತು ಹುಬ್ಬಳ್ಳಿಯಲ್ಲಿ. ಅವ್ನು ಸುಮ್ಮನೆ ಇರಬಾರ್ದೇ, ಇದು ನೋಡು ಚೆನ್ನಾಗಿದೆ, ಹೊಸದಾಗಿ ಬಂದಿದೆ ಅಂತ. ಸಣ್ಣ ಪುಸ್ತಕ ಅದು. ಅವ್ನು ಕೊಟ್ಟ, ಲೈಫ್ ಆಫ್ಟರ್ ಡೆತ್ ಕೊಟ್ಟ. ಅದನ್ನು
ಓದಿದರೆ ತಲೆನೋವು ಬರೋಕ್ಕೆ ಶುರು ಆಗಿಬಿಡ್ತು ನನಗೆ. ಇಟ್ ವಾಸ್ ಟು ಹೆವಿ. ನಮ್ಮ ತಾಯಿಯವ್ರು ಕೇಳಿದೆ ನಾನು, ಏನು ಇದು ಹಿಂಗೆ ಓದಿದೆ ಅಂತ. ಅವ್ರು ಒಂದು ಸ್ವಲ್ಪ ಓದ್ಬಿಟ್ಟು, ಈಗ ಓದಬೇಡ ನೀನು, ಇನ್ನೊಂದು 5-6 ವರ್ಷ ಬಿಟ್ಟು ಇದನ್ನು ಓದು ಅಂತ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಹಾಗೇ ಆಯಿತು. ನನ್ನ ವಿದ್ಯಾಭ್ಯಾಸ ಮುಗಿಸಿ ನಾನು ಪುಣಾದಲ್ಲಿ ಕೆಲಸ ಮಾಡುವಾಗ ಅದನ್ನು ಓದಿದೆ. ಆವಾಗ ಒಂದು ಸ್ವಲ್ಪ ಅರ್ಥ ಆಗಕ್ಕೆ ಶುರು ಆಯಿತು. ಆ ಲೈಫ್ ಆಫ್ಟರ್ ಡೆತ್ತಿನ ಒಂದು ವಿಚಾರ, ಸಾಧಕನಿಗೆ ಸಾವು ಅಂತ್ಯವಲ್ಲ. ನಮಗೆಲ್ಲ ಇಷ್ಟು ತನಕ ನಾವು ವಿಶ್ಲೇಷಣೆ ಮಾಡಿದ್ವಿ ಹುಟ್ಟು ಸಾವಿನ ಬಗ್ಗೆ. ಆದರೆ ಸಾಧಕ ಇದನ್ನು ಮೀರಿ ಇದ್ದಾನೆ ಅಂತ. ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ ಅಂತ. ಹೌ ಟು ಲಿವ್ ಆಫ್ಟರ್ ಡೆತ್, ಹೌ ಟು ಲಿವ್ ಆಫ್ಟರ್ ಡೆತ್, ಹೌ ಟು ಲಿವ್ ಆಫ್ಟರ್ ಡೆತ್ ಅನ್ನು ನಾವು ಹೆಂಗೆ ಬದುಕಿದ್ದೇವೆ ಅದರ ಮೇಲೆ ಇದೆ. ಅಂಥ ಒಬ್ಬರು ಸಾಧಕರು SL ಭೈರಪ್ಪ ಅವರು. ಸ್ವಾಮಿ ವಿವೇಕಾನಂದರು ಡಿಫೈನ್ ಮಾಡಿದಂಥ ಸಾಧಕರಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುವಂಥದ್ದು SL ಭೈರಪ್ಪ ಅವರು. ಅವರು ಜೀವನ, ಬದುಕು ಮತ್ತು ಅವರ ಸಾಹಿತ್ಯಕ್ಕೆ ಎರಡೆರಡು ವಿಶ್ಲೇಷಣೆ ಅವಶ್ಯಕತೆ ಇಲ್ಲ, ಒಂದೇ. ಬದುಕು ಅದೇ, ಸಾಹಿತ್ಯನೂ ಅದೇ. ಕೆಲವ್ರದ್ದು ಹಂಗಿರೋದಿಲ್ಲ. ದೊಡ್ಡ ದೊಡ್ಡ ಪ್ರಶಸ್ತಿ ತೊಗೊಂಡಿರ್ತಾರೆ, ಭಾಳ ದೊಡ್ಡ ಪ್ರಶಸ್ತಿ ತೊಗೊಂಡಿರ್ತಾರೆ. ನಾನು ಆ ಪ್ರಶಸ್ತಿ ಹೆಸರು ಹೇಳಿದ್ರೆ ಮತ್ತೆ ಕಾಂಟ್ರವರ್ಸಿ ಆಗುತ್ತೆ, ಬೇಡ. ಯಾಕಂದರೆ ಆ ಪ್ರಶಸ್ತಿನೂ ಕೂಡ ಪ್ರೀ ಡಿಫೈನ್ಡ್ ಲಿಟ್ರೇಚರ್ಗೆ ಅಷ್ಟೇ ಇದೆ. ಕೆಲವು ಪ್ರಶಸ್ತಿಗಳು ಪ್ರೀ ಡಿಫೈನ್ಡ್ ಲಿಟ್ರೇಚರ್, ಇಂಥ ವ್ಯಾಪ್ತಿಯಲ್ಲೇ ಆ ಲಿಟ್ರೇಚರ್ ಬಂದರೆ, ಬರೆಯೋರು ಬಂದರೆ ಮಾತ್ರ ಅವ್ರಿಗೆ, ಮಿಕ್ಕವ್ರಿಗಿಲ್ಲ ಅಂತ. ಓಪನ್ ಬುಕ್ ಅಂತ ಕರಿತೀವಿ. ಓಪನ್ ಬುಕ್ ಅಲ್ಲ ಅದು. ಇಟ್ ಈಸ್ ನಾಟ್ ಓನ್ಲಿ ಕ್ಲೋಸ್ಡ್, ಇಟ್ ಈಸ್ ಬೌಂಡೆಡ್ ಬುಕ್. ದೊಡ್ಡ ಪ್ರಶಸ್ತಿ ತೊಗೊಂಡಿದ್ದಾರೆ, ಆದರೆ ಅವ್ರ ಬದುಕು ಮತ್ತು ಲಿಟ್ರೇಚರ್ ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ರು ಬರೆಯೋದು ಭಾಳ ಸುಲಭ. ಯಾಕಂದರೆ ಅವ್ರ ಬದುಕಿನಲ್ಲಿ ಏನು ಮಾಡ್ತಾರೆ ತದ್ವಿರುದ್ಧ ಬರೆದುಬಿಟ್ಟು ಲಿಟ್ರೇಚರ್ ಆಗ್ತದೆ. ಸಮ್ಟೈಮ್ಸ್ ಈ ಕಾಂಟ್ರಾಸ್ಟ್ ಆಗಿ ಬರೆಯೋದು ಭಾಳ ಸುಲಭ, ಬಟ್ ಒರಿಜಿನಾಲಿಟಿ ಇಟ್ಕೊಂಡು ಬರೆಯುವಂಥದ್ದು, ಬದುಕು ಅನ್ನು ತಿಳ್ಕೊಳ್ಳೋದೇ ಕಷ್ಟ. ಆ ಬದುಕಿನಲ್ಲಿ ಒಂದು ವ್ಯಾಲ್ಯೂ ಕೊಟ್ಟು ಬದುಕೋದಿದೆ ಅಲ್ಲ, ಇನ್ನೂ ಕಷ್ಟ. ಆ ವ್ಯಾಲ್ಯೂ ಕೊಟ್ಟು ಬದುಕಿನ ಪ್ರತಿಯೊಂದು ಪ್ರಸಂಗದಲ್ಲಿ ಇಟ್ಸ್ ಅ ಟೆಸ್ಟಿಂಗ್ ಟೈಮ್. ಪ್ರತಿದಿನವೂ ಒಂದು ಪರೀಕ್ಷೆ. ಆ ಪರೀಕ್ಷೆಯನ್ನು ನಾವು ಪ್ರತಿದಿನ ಇರೋದರಿಂದ ದಿನನಿತ್ಯ ಪರೀಕ್ಷೆಗೆ ನಾವು ಒಳಪಡುವಂಥ ಅವಶ್ಯಕತೆ ಇಲ್ಲ. ಅದೊಂದು ದಿನನಿತ್ಯದ ಕರ್ಮ ಆಗಿರ್ತದೆ. ಅಂಥ ಒಂದು ಬದುಕನ್ನು ಆದರ್ಶವಾಗಿಟ್ಟುಕೊಂಡು ನಾವು ಅದೇ ಸಾಹಿತ್ಯವನ್ನು ಬರೆಯುವಂಥದ್ದು, ಇಟ್ ಈಸ್ ದಿ ಗ್ರೇಟೆಸ್ಟ್ ಚಾಲೆಂಜ್. ದ ಗ್ರೇಟೆಸ್ಟ್ ಚಾಲೆಂಜ್ ಫಾರ್ SL ಭೈರಪ್ಪ ಈಸ್ ನಾಟ್ ಎನಿ ಅದರ್ ಇಂಡಿವಿಜುವಲ್. ಇನ್ನೊಬ್ಬ ವ್ಯಕ್ತಿ ಅವ್ರಿಗೆ ಚಾಲೆಂಜ್ ಅಲ್ಲವೇ ಅಲ್ಲ. ಇನ್ನೊಂದು ವಿಚಾರವೂ ಕೂಡ ಅವ್ರಿಗೆ ಚಾಲೆಂಜ್ ಅಲ್ಲವೇ ಅಲ್ಲ. ಭೈರಪ್ಪನವ್ರಿಗೆ ಯಾರು ಏನು ಹೇಳ್ತಾರೆ, ಏನು ಬಿಡ್ತಾರೆ, ಅದು ಒಂದು ಲವಲೇಶವೂ ಕೂಡ ಅವ್ರಿಗೆ ಇಫೆಕ್ಟ್ ಆಗೋದಿಲ್ಲ. ಈಸ್ ಅ ಸ್ಟ್ರಾಂಗ್ ಮ್ಯಾನ್. ಭಾಳಷ್ಟು ಗಟ್ಟಿ ಇದ್ದಾರೆ, ಐರನ್ ಮ್ಯಾನ್. ಆದರೆ ಅವ್ರು ಬರೆಯುವಾಗ ಪ್ರತಿಯೊಂದು ಶಬ್ದವೂ ಕೂಡ ಅವ್ರಿಗೆ ಚಾಲೆಂಜ್ ಆಗಿದೆ. ಯಾಕಂದರೆ ಬದುಕಿಗೆ ಹತ್ತಿರ ಸತ್ಯವನ್ನೇ ಬರೀಬೇಕು ಅಂತಂದಾಗ ಪ್ರತಿಯೊಂದು ಶಬ್ದವೂ ಅವ್ರಿಗೆ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಪ್ರತಿಯೊಂದು ಶಬ್ದ ಪರೀಕ್ಷೆಯಲ್ಲಿ ಪಾಸ್ ಆದಮೇಲೆ ಅದು ಒಂದು ಕೃತಿ ಆಗ್ತದೆ. ಹೀಗಾಗಿ ಒಂದು ಕೃತಿ ಬರಬೇಕಾದ್ರೆ ಜನ್ಮ ಮರುಜನ್ಮ 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 ಮರುಜನ್ಮವನ್ನು ಪಡ್ಕೊಂಡು ಒಂದು ಕೃತಿಯಾಗಿದೆ.
ತಪಸ್ಸು. ಈಗ ಅವ್ರು ವಿಶ್ಲೇಷಣೆ ಮಾಡಿದಾಗ ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೆ, ಈ ವಿಶ್ಲೇಷಣೆವೇ ಇಷ್ಟು ಆಳವಾಗಿದೆ, ನಾವೇನಾದರೂ ಅದರಲ್ಲಿ ಸ್ವಲ್ಪ ಕೈ ಆಡ್ಸಕ್ಕೆ ಹೋದ್ರೆ ಮುಳುಗೆ ಹೋಗ್ತೀವಿ. ನಮ್ಮ ವಿಕರಾಳವಾಗಿರುವಂಥ ವೈಚಾರಿಕತೆ ಮತ್ತು ವಿಕರಾಳ ಇರುವಂಥ ವ್ಯಕ್ತಿತ್ವ ಹೊರಬೀಳ್ತೈತೆ ಅದರಲ್ಲಿ ಕೈ ಆಡಿಸಿದರೆ. ಆದರೆ ಈ ವೈಚಾರಿಕತೆಯನ್ನು ಬರಿಬೇಕಾದ್ರೆ ಅದು ಎಂಥದ್ದಿರ್ಬೋದು ಅಂತ, ಬರೆದದ್ದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟು ಕಷ್ಟ ಇದೆ, ಅದನ್ನು ಬರೀಬೇಕಾದ್ರೆ ಎಷ್ಟು ತಿಳ್ಕೊಂಡಿರ್ಬೋದು ಅವರು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಸುಲಭ ಇಲ್ಲ, ಅದು ಸುಲಭ ಇಲ್ಲ. ಭಾಳ ನಾನು ಹೇಳೋ ಶಬ್ದಗಳು ಕಡಿಮೆ, ಸುಲಭ ಇಲ್ಲ. ಇಂಥ ಒಬ್ಬ ಅವ್ರು ನೋಡಿ, ಅವ್ರು ಯಾವ ಪ್ರಶಸ್ತಿಯಿಂದನೂ ಹೋಗಿಲ್ಲ, ಅವರು ಯಾವ ಪ್ರಶಸ್ತಿಯಿಂದನೂ ಹೋಗಿಲ್ಲ. ಕೆಲವರೆಲ್ಲ ನೋಬೆಲ್ ಪ್ರಶಸ್ತಿಗೆ ಲಾಬಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಈ ದೇಶದಲ್ಲಿರೋ ಪ್ರಶಸ್ತಿಗಳು ಮುಗಿದ ಮೇಲೆ ಭಾಳ ದೊಡ್ಡವರವರು, ನೋಬೆಲ್ ಪ್ರಶಸ್ತಿ ಲಾಬಿ ಮಾಡಿದವರು ನಮ್ಮ ಕಣ್ಣಿನ ಎದುರಿಗೆ ಭಾಳ ದೊಡ್ಡವರು. ಅವ್ರನ್ನ ಸಣ್ಣವ್ರು ಮಾಡೋದು ಬೇಡ, ಯಾಕಂದರೆ ಭಾಳ ಜನ ಅವ್ರನ್ನೂ ಕೂಡ ಆದರ್ಶ ಅಂತ ತಿಳ್ಕೊಂಡಿದ್ದಾರೆ. ಮತ್ತು ಸತ್ಯವನ್ನೇ ಹೇಳಿ ಪಾಪ ಆದರ್ಶವನ್ನು ತಿಳ್ಕೊಂಡಂಥವ್ರಿಗೆ ಮತ್ತೊಮ್ಮೆ ಹೊಸ ಆದರ್ಶ ಹುಡುಕುವಂಥ ಕೆಲಸವನ್ನು ಮಾಡಿಸೋದು ಬೇಡ. ಅವರು ಆದರ್ಶ ಅವ್ರಿಗಿರಲಿ ಅಂತ. ಜಗತ್ತು ಭಾಳ ದೊಡ್ಡದಿದೆ, ಒಂದೇ ವೈಚಾರಿಕಕ್ಕೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ 10 ಹಲವಾರು ವೈಚಾರಿಕತೆ, ವಿಚಾರಗಳು, ಆದರ್ಶಗಳು ಸಾವಿರಾರು ಇದ್ದಾವೆ. ವಾಟ್ ಈಸ್ ರೈಟ್ ಫಾರ್ ಮೀ ಮೈಟ್ ನಾಟ್ ಬಿ ರೈಟ್ ಫಾರ್ ಯು, ಬಟ್ ಇಟ್ ಕ್ಯಾನ್ ಬಿ ರೈಟ್ ಫಾರ್ ಸಂಬಡಿ ಎಲ್ಸ್. ದಟ್ ಈಸ್ ದಿ ಬ್ಯೂಟಿ. ವಿಚಾರದ ಬ್ಯೂಟಿ ಏನು ಅಂತಂದರೆ ವಿಭಿನ್ನತೆಯೇ ಬ್ಯೂಟಿ. ಎಲ್ಲರೂ ಒಂದೇ ಥರ ಯೋಚನೆ ಮಾಡಿದರೆ ಏನಿದೆ ರೀ ಮಜಾ? ನೀವು ಹೇಳಿಪ್ಪ. ಎಲ್ಲರೂ ಒಂದೇ ಥರ ವಿಚಾರ ಮಾಡಿದರೆ ನಾವು ಡಾಕ್ಟರ್ ಗಣೇಶ್ ಅವ್ರ ಭಾಷಣ ಕೇಳ್ತಿದ್ವಾ? ಏನೋ ಒಂದು ಹೊಸಾದು ಪಡ್ಕೊಂಡಂಗೆ ಆಯ್ತಲ್ಲ ಇವತ್ತು ನಮಗೆ ಗಣೇಶ್ ಅವ್ರ ಭಾಷಣ ಕೇಳಿ. ಹೌದಲ್ಲ, ನಾವು ರಾಮಾಯಣ ಮಹಾಭಾರತ ಓದಿದ್ದೇವೆ, ನಾವು ನೋಡೋ ದೃಷ್ಟಿ ಹೆಂಗೆ? ಹೀಗೆ ವಿಭಿನ್ನತೆ ಬಹಳ ಮುಖ್ಯ. ಭೈರಪ್ಪನವರು ಅದನ್ನು ಕೂಡ ಬಳಕೆ ಮಾಡಿದ್ದಾರೆ. ಪಾತ್ರಗಳಲ್ಲಿ ವಿಭಿನ್ನತೆಯನ್ನು ಅದ್ಭುತವಾಗಿ ಹೊರ ತಂದಿದ್ದಾರೆ. ಹೀಗಾಗಿ ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಇನ್ನೊಂದು, ಪುಸ್ತಕ ಎಷ್ಟು ಮೌಲ್ಯಾಧಾರಿತ ಇರ್ತದೋ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರಬೇಕು. ಮೊದಲನೇ ಪುಟ ಓದೋಕ್ಕೆ ಶುರು ಮಾಡಿದರೆ ಇನ್ನೊಂದು ಪುಟವನ್ನು ತಿರುಗಿಸುವಂಗಿರಬೇಕು. ಮೊದಲನೇ ಪುಟಕ್ಕೆ ಭಾಳಷ್ಟು ನಿದ್ದೆ ಬರೋಕ್ಕಾದರೆ, ಈಗೆಲ್ಲ ನನಗೆ ಮೊನ್ನೆ ಕಾಲು ಆಪ್ರೇಷನ್ ಆಗಿತ್ತು. ನಾನು ಡಾಕ್ಟ್ರಿಗೆ ಹೇಳಿದೆ, ರಾತ್ರಿ ನಿದ್ದೆ ಬರೋಲ್ಲ, ಕಾಲು ನೋವು ಬರ್ತದೆ, ನಿದ್ದೆ ಬರೋಲ್ಲ. ಅವ್ರೇನು ಅನ್ಬೇಕು ಗೊತ್ತಾ, ಭಾಳ ಸುಲಭವಾಗಿ, ಇನ್ನು ಟಿ ವಿ ನೋಡಬೇಡಿ, ನಿದ್ದೆ ಕೆಡಿಸ್ತದೆ. ಆಯಿತು ಅಂದೆ. ಮತ್ತು ನಿದ್ದೆ ಬರೋಕ್ಕೇನು ಮಾಡ್ಬೇಕು ಹೇಳಿ ಅಂದೆ ನಾನು. ನಿದ್ದೆ ಬಾರ್ದಿದ್ದಕ್ಕೆ ಹೇಳಿದ್ರಿ, ನಿದ್ದೆ ಬರೋದಕ್ಕೆ ಏನು ಮಾಡಬೇಕು? ಯಾವ್ದಾದ್ರು ಪುಸ್ತಕ ಓದಿ ಅಂತ. ಅಂದರೆ ಪುಸ್ತಕ ಓದೋದು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಈಗ ನಿದ್ದೆ ಬರೋ ಸಲುವಾಗಿ ಪುಸ್ತಕ ಓದುವಂಥ ಪರಿಸ್ಥಿತಿ ಬಂದಿದೆ ಇವತ್ತಿನ ಟಿ ವಿ ಮಾಧ್ಯಮದಲ್ಲಿ, ಎಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ವಿಚಾರದಲ್ಲಿ. ಯಾಕಂದರೆ ದೃಷ್ಟಿ ಈಸ್ ದಿ ಫಾಸ್ಟೆಸ್ಟ್ ರಿಸೆಪ್ಟೆಂಟ್ ಆಫ್ ಎನಿಥಿಂಗ್ ವಿಚ್ ಕ್ಯಾಚಸ್. ಶಬ್ದಗಳು ಬರೋದಕ್ಕೂ ಲೈಟ್ ಸ್ಪೀಡ್ಗೂ ಭಾಳ ವ್ಯತ್ಯಾಸ ಇದೆ. ಭಾಳ ಸ್ಪೀಡಾಗಿ ನಮ್ಮ ಬ್ರೈನ್ಗೆ ಹೋಗ್ತದೆ. ಸೊ ಬ್ರೈನಲ್ಲಿ ಅದು ಆಕ್ಯುಪೈ ಮಾಡಿದಾಗ ಈ ಸೌಂಡ್ ಬೈಟು ಅಥವಾ ನಾವು ಓದಿ ತಿಳ್ಕೊಂಡು ಅದನ್ನ ಮೇಲೆ ಹೋಗುವಷ್ಟರಲ್ಲಿ ಆ ಸ್ಪೇಸ್ ಆಕ್ಯುಪೈ ಆಗಿಬಿಟ್ಟಿರ್ತದೆ. ಇಂಥದ್ರಲ್ಲಿ ಭೈರಪ್ಪನವರ ಕಾದಂಬರಿ ಒಂದು ಸತಿ ಓದೋಕ್ಕೆ ಪ್ರಾರಂಭ ಮಾಡಿದರೆ ತೆಳಗಿಡಕ್ಕೆ ಸಾಧ್ಯ ಇಲ್ಲ. ಆ ಥರದ ಒಂದು ಅವರ ಕಾದಂಬರಿಯ ವಿಚಾರ. ಭೈರಪ್ಪನವರು ಆಧುನಿಕವಾಗಿರುವಂಥ ವಿಚಾರಗಳನ್ನು ಬರೀತಾರೆ, ಭಾಳ ಹಳೆಯ ವಿಚಾರಗಳನ್ನು ಬರೀತಾರೆ. ಹೇಳಬೇಕಪ್ಪ, ಅವ್ರ ಕಾದಂಬರಿ ಯಾರು ಓದಿದ್ದೀರಿ ಅವ್ರಿಗೆ ಹೇಳಬೇಕು. ನಾವು ಭಾಳ ಪೌರಾಣಿಕ, ಭಾಳ ಹಳೆಯದು ತೊಗೊಂಡು ಬರಿತಾ ಇದ್ದಾರೆ ಅಂತ ಓದೋದ್ರಷ್ಟರಲ್ಲೇ ಆಧುನಿಕವಾಗಿ ಬಂದುಬಿಟ್ಟಿರ್ತದೆ.
ಆಧುನಿಕ ಬಂದ್ಬಿಟ್ಟಿರ್ತದೆ. ಮತ್ತು ಈ ಪೌರಾಣಿಕ ಆಧುನಿಕ ಅವರು ಸೆಲೆಕ್ಟ್ ಮಾಡಿರೋ ರೀತಿ ಹೆಂಗಂದರೆ ಇಟ್ ವಿಲ್ ಬಿ ರಿಲೆವೆಂಟ್ ಫಾರ್ ಎವರ್. ಟೈಮ್ ಆ್ಯಂಡ್ ಸ್ಪೇಸ್ ದಾಟ್ ಹೋಗಿರುವಂಥ ವಿಚಾರ ಅದು. ಹೀಗಾಗಿ ನಾನು ಹೇಳ್ತಿದ್ದೀನಿ, ಈಗ ಅವ್ರು 95 ವರ್ಷ, ಮುಂದೆ 95 ವರ್ಷ ನಂತರ ಯಾರಾದರೂ ಅವ್ರ ಪುಸ್ತಕವನ್ನು ಓದಿದರೆ ಅವತ್ತು ಕೂಡ ಅವ್ರಿಗೆ ರಿಲೆವೆಂಟ್ ಆಗಿರ್ತದೆ, ಅಷ್ಟು ಚೆನ್ನಾಗಿ ಅವ್ರದ್ದು. He has played with time, he has played with space, he has played with reality, he has played with falsehood, he has played with his life, he has played with his life science, he has played with the society, he has played the good and bad in the society. ಅದಕ್ಕಾಗಿಯೇ ಒಂದು ಜೀವಂತಿಕೆಯ ಅತ್ಯಂತ ಇಂಟ್ರೆಸ್ಟಿಂಗ್ ಇರುವಂಥ ಕಾದಂಬರಿ ಭೈರಪ್ಪನವ್ರದ್ದು. ನಿಮಗೆ ಭಾಳ ಜನಕ್ಕೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಾನು ಈಗ ತಿಳ್ಕೊಂಡಿದ್ದೇನೆ ನಮ್ಮ ಭಟ್ರಿಂದ. ಇವತ್ತಿಗೂ ಅವರ ಪುಸ್ತಕಗಳಿಗೆ ಹೈಯೆಸ್ಟ್ ರಾಯಲ್ಟಿ, ಸೇಲ್ಸ್ ರಾಯಲ್ಟಿ ಕನ್ನಡದಲ್ಲಂತೂ ಯಾರೂ ಇಲ್ಲ. ಬಹುತೇಕ ಭಾರತದಲ್ಲಿ ಅತ್ಯಂತ ಹೆಚ್ಚು ರಾಯಲ್ಟಿ ಬರುವಂಥದ್ದು ಭೈರಪ್ಪನವರು. So don't think that a writer can't be a rich man. ಅವರ ಶ್ರೀಮಂತಿಕೆ ಅವರ ಬರಹದಲ್ಲಿಂತೂ ನೋಡಿದ್ದೀವಿ. ಅವ್ರ ಬರಹವನ್ನು ಲೈಕ್ ಮಾಡಿರುವಂಥ ಜನ ಎಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅಂದರೆ ಅವರನ್ನು ಎಂದೂ ಕೂಡ ಬಡವರಾಗಿ ಹಾಕಿಬಿಟ್ಟಿಲ್ಲ. ಇದು ಬ್ಯೂಟಿ. ಇದು ಇಲ್ಲೇ ಇದ್ದರೆ ನಾವೆಲ್ಲ ಭಾಳಷ್ಟು ಕಡೆ ನೋಡಿದ್ದೇವೆ, ಸಾಹಿತಿಗಳು ಪಾಪ ಕಷ್ಟದಲ್ಲಿರ್ತಾರೆ, ವಯಸ್ಸಾದ ಮೇಲೆ ಅಲ್ಲಿ ಇಲ್ಲಿ ಸಹಾಯಕ್ಕೆ ಓಡಾಡ್ತಿರೋದು ನಾವೆಲ್ಲ ನೋಡಿದ್ದೀವಿ ಪಾಪ. ಯಾಕಂದರೆ ಅವ್ರು ಬೇರೆ ಏನು ಮಾಡಿರೋದೇ ಇಲ್ಲ, ಅವ್ರಿಗೆ ಗೊತ್ತೂ ಇರೋದಿಲ್ಲ. ಬರೆಯೋದು ಬಿಟ್ಟರೆ ಏನು ಗೊತ್ತಿರೋದಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ದೊಡ್ಡ ಸಾಹಿತಿ, ಭಾಳ ಪದವಿಗಳನ್ನು ಪಡೆದಂಥ ಸಾಹಿತಿ ಸಾವಾದಾಗ, ನಾನು ಮುಖ್ಯಮಂತ್ರಿ ಇದ್ದೆ ಅವಾಗ, ನಾನು ಬರ್ತೀನಿ, ಇಲ್ಲ ಇನ್ನೂ ಸ್ವಲ್ಪ ಸಮಯ ಇದೆ ಬರಬೇಡಿ ಅಂದರು. ಮತ್ತೊಂದು 10-15 ನಿಮಿಷ ಬಿಟ್ಟು ಕೇಳಿದೆ, ಇಲ್ಲ ಇನ್ನೂ ಸಮಯ ಇದೆ. ಮತ್ತೊಂದು ಕೇಳಿದೆ, 1 ತಾಸು ಆದರೂ ಕೂಡ ಬರಬೇಡಿ ಅಂದರು. ಯಾಕೆ ಹಿಂಗೆ ಹೇಳ್ತಾರೆ ಅಂತ ನಡಿ ಹೋಗ್ಬಿಡೋಣ ಅಂತ ಹೋದೆ. ಅಲ್ಲಿ ಅವ್ರ ಮಕ್ಕಳ ನಡುವೆ, ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ನಡುವೆ ಅವ್ರು ಇರೋ ಒಂದು ಮನೆ ಯಾರಿಗೆ ತೊಗೋಬೇಕನ್ನುವಂಥ ಜಗಳ. ಇದು ಸೆಟ್ಲ್ ಆದ್ರೇ ನಾವು ಇದನ್ನು ಎತ್ತಕ್ಕೆ ಬಿಡ್ತೀವಿ ಅಂತ. ನಾನು ಹೇಳ್ತಿರೋದು ಸತ್ಯ. ಈ ಥರದ ಜೀವನವೂ ಕೂಡ ನಾವು ನೋಡಿದ್ದೇವೆ. ಆದ್ದರಿಂದ ನಾವು ಈಗ ನಮ್ಮದೇನ್ರಿ ಕೆಲಸ? ಅವರೆಲ್ಲ ಉತ್ಕೃಷ್ಟ ಸಾಹಿತ್ಯ ಬರೆದವ್ರು, ಎಲ್ಲ ಮಾಡಿದ್ದಾರೆ, ಎಲ್ಲ ಕಷ್ಟಪಡೋದವ್ರು ಮಾಡಿದ್ದಾರೆ. ನಮ್ದು ಏನು ರೀ ಕೆಲಸ? ನಾವು ಪುಸ್ತಕ ತೊಗೋಬೇಕು, ಓದಬೇಕು, ದುಡ್ಡು ಕೊಟ್ಟು ತೊಗೋಬೇಕು. ದುಡ್ಡು ಕೊಟ್ಟು ತೊಗೊಂಡು ಓದಿದರೆ ಅದು ಎಲ್ಲೋ ಒಂದು ಕಡೆ ಒಳ್ಳೆಯದಾಗ್ತದೆ. ನಮ್ಮ ಭೈರಪ್ಪನವ್ರದ್ದು ಭಾಳ ವಿಚಿತ್ರವಾಗಿರುವಂಥ ಜೀವನ. ಒಂದು ನಮೂನಿ ಅವರು ಎಷ್ಟೇ ಅವ್ರ ಹತ್ರ ಬಂದರೂ ಕೂಡ ಮತ್ತು ಡೆಫಿಸಿಟ್. ಅದು ನಮ್ಮ ಸಿದ್ದರಾಮಯ್ಯನ ಬಜೆಟ್ ಇದ್ದಂಗೆ. ಕರ್ನಾಟಕ ಜನ ಪ್ರತಿ ವರ್ಷವೂ ಅತಿ ಹೆಚ್ಚು ಟ್ಯಾಕ್ಸ್ ಕೊಟ್ಕೊತ ಹೋಗ್ತಾರೆ. ಅದನ್ನು ಹೇಳ್ತಾನೆ ಅವನು ಒಂದು ಕಡೆ, ಕಳೆದ ಬಾರಿ 1 ಲಕ್ಷ ಕೋಟಿ ತೆರಿಗೆಯಿಂದ ಸಂಗ್ರಹ ಆಗಿತ್ತು, ಈ ಬಾರಿ 1,20,000 ಕೋಟಿಯಿಂದ ಸಂಗ್ರಹ. ಅದನ್ನು ಹೇಳ್ತಾನೆ. ಅದ್ರ ಬಜೆಟ್ ಮಾತ್ರ ಡೆಫಿಸಿಟ್ಟು, ಸಾಲ ಮಾತ್ರ ಹೆಚ್ಚು. ನಮ್ಮ ಭೈರಪ್ಪವ್ರದ್ದು ಸ್ವಲ್ಪ ಹಾಗೆ. ಅವ್ರಿಗೆ ಎಷ್ಟೇ ರಾಯಲ್ಟಿ ಬರಲಿ, ಏನೇ ಬರಲಿ, ಅದನ್ನು ದಾನ ಧರ್ಮ ಎಲ್ಲ ಮಾಡಿ ಮತ್ತು ಕೊನೆಗೆ ಬ್ಯಾಲೆನ್ಸ್ ಶೀಟಲ್ಲೇ ಬ್ಯಾಲೆನ್ಸ್ ಮಾಡಿಬಿಟ್ಟಿರ್ತಾರೆ. ಅವರು ನನ್ನನ್ನು ಭೇಟಿಯಾಗಬೇಕು ಮುಖ್ಯಮಂತ್ರಿ ಇದ್ದಾಗ ಅಂತ ಬಂದಾಗ ನಾನು ಹೇಳಿದೆ, ನಾನೇ ಬಂದುಬಿಡ್ತೇನಲ್ಲ ಅಲ್ಲಿ ಮೈಸೂರಿಗೆ ಎಂದೆ. ಇಲ್ಲ ಅವರೇ ಬರ್ತಾರೆ ಅಂದರು ವಿಶ್ವೇಶ್ವರ ಭಟ್ರು.
ನೀವು ಸಮಯ ಕೊಡಬೇಕಾಗುತ್ತೆ ಅವ್ರು ಬಂದಾಗ ಅಂತ. ಅರೆ ಅವ್ರು ಬರ್ತಾರಂದ್ರೇನು ರೀ, ನಾನು ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ 2.5 ತಾಸು, ಅವ್ರು ಬರಲಿ ಬೇಕಾದಷ್ಟು ಹೊತ್ತಿರಲಿ, ಕೂತ್ಕೊಂಡು ಮಾತನಾಡಿ ಅವರು ಇಷ್ಟು ಸರಳವಾಗಿ ಇಷ್ಟು ವರ್ಷ ಆಯ್ತಪ್ಪ ನಮ್ಮ ಊರಿಗೆ ಸರಿಯಾಗಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಬೇಕು, ಒಂದು ಯೋಜನೆ ಮಾಡಿಕೊಂಡಿದ್ದಾರೆ, ಅದಕ್ಕೆಲ್ಲ ಸಹಾಯ ಮಾಡಬೇಕು ಅಂತ ಆ ಯೋಜನೆಯ ವಿವರಗಳನ್ನು ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಒಬ್ಬ ಸಾಹಿತಿ ತನ್ನ ಊರಿಗೆ ಕುಡಿಯೋ ನೀರಿಗಾಗಿ ತನ್ನ ಜನಕ್ಕೆ ತಾವೇ ಯೋಜನೆಯನ್ನು ಮಾಡಿಸಿ ನಮಗೆಲ್ಲ ತೋರಿಸಿ ಇದನ್ನು ಮಾಡಬೇಕು ಅಂತ ಅಂದರೆ ಎಷ್ಟು ಅವರಿಗೆ ಕಳಕಳಿ ಅಂತ. ಹುಟ್ಟೂರಿದೆಯಲ್ಲ, ಅದು ಆ ಮಣ್ಣು, ಆ ಮಣ್ಣಿನ ಜೊತೆಗಿರುವಂಥ ಸಂಬಂಧ, ಆ ಭಾವನೆ ಮನುಷ್ಯನನ್ನು ಮಾಡ್ತದೆ. ಈಗೆಲ್ಲ ಭಾಳಷ್ಟು ಜನ ಹಳ್ಳಿಯಿಂದ ಶಹರಕ್ಕೆ ಬರ್ತಾರೆ, ದೊಡ್ಡ ದೊಡ್ಡ ಮನೆಯಲ್ಲಿರ್ತಾರೆ, ಎಲ್ಲ ಇರ್ತಾರೆ, ಹುಟ್ಟೂರನ್ನ ಮರ್ತು ಬಿಡ್ತಾರೆ. ಬೇರುಗಳನ್ನು ಎಂದೂ ಕೂಡ ಮರಿಬಾರ್ದು. ಬೇರು ಗಟ್ಟಿ ಇದ್ರೇ ಮರ ಗಟ್ಟಿ ಇರ್ತದೆ, ಫಲ ಕೊಡ್ತದೆ. ಹೀಗಾಗಿ ಇವತ್ತು ನಮಗೆ ಭಾಳಷ್ಟು ಕನ್ಫ್ಯೂಷನ್ ಆಗಿರುವಂಥದ್ದು, ನಮಗೆ ಸಿವಿಲೈಜೇಷನ್ ಆ್ಯಂಡ್ ಕಲ್ಚರ್ ಇದ್ರ ನಡುವೆ ವ್ಯತ್ಯಾಸ ನಮ್ಗೆ ಗೊತ್ತಿಲ್ಲ. ಒಬ್ಬ ಸಾಹಿತ್ಯ ಪಾಶ್ಚಿಮಾತ್ಯ ಸಾಹಿತ್ಯ ಭಾಳ ಚೆನ್ನಾಗಿ ಹೇಳಿದ್ದಾನೆ. ವಾಟ್ ವಿ ಹ್ಯಾವ್ ಇಸ್ ಕಲ್ಚರ್, ವಾಟ್ ವಿ ಹ್ಯಾವ್ ಇಸ್ ಸಿವಿಲೈಜೇಷನ್, ವಾಟ್ ವಿ ಆರ್ ಇಸ್ ದ ಕಲ್ಚರ್ ಅಂತ. ನಮ್ಮ ಹತ್ರ ಏನಿದೆಯೋ ಅದು ಸಿವಿಲೈಜೇಷನ್. ಸೈಕಲ್ ಇದ್ದಿದ್ದು ಮೋಟ್ರ್ ಸೈಕಲ್ ಆಯಿತು, ಕಾರ್ ಆಯಿತು, ಏರೋಪ್ಲೇನ್ ಆಯಿತು. ಹಳ್ಳಿಯಲ್ಲಿ ಬಿಸಿಕಲ್ ಇದ್ದಿದ್ದು ಈಗ ಮಿಕ್ಸಿ ಬಂದಿದೆ, ಸಿವಿಲೈಜೇಷನ್. ಬಟ್ ವಾಟ್ ವಿ ಆರ್, ನಾವೇನಾಗಿದ್ದೇವೆ ಅದು ಸಂಸ್ಕೃತಿ. ಭೈರಪ್ಪ ಅವ್ರ ವಿಷಯದಲ್ಲಿ ಅವ್ರು ಏನಾಗಿದ್ದಾರೆ ಅಂತ ಇವತ್ತಿಗೂ ಕೂಡ ಅವರು ಮರ್ತಿಲ್ಲ. ಅದಕ್ಕೆ ಹಳ್ಳಿಯನ್ನು ನೆನ್ಪಿಟ್ಟಿದ್ದಾರೆ. ಆ ಕುಡಿಯುವ ನೀರನ್ನು ಹಳ್ಳಿಗೆ ಒದಗಿಸ್ಬೇಕನ್ನುವಂಥ ಕಳಕಳಿ ಇತ್ತು. ಅವರ ಕಳಕಳಿ ಮುಂದೆ ನಮ್ಮ ಪ್ರಯತ್ನ ಭಾಳ ಅಲ್ಪ ಅಂತ ನನಗನ್ಸಿದೆ. ಆ ಕ್ರೆಡಿಟ್ ನನಗೆ ಸಿಗೋದು ಅವಶ್ಯಕತೆಯೇ ಇಲ್ಲ. ಭೈರಪ್ಪನವ್ರಿಗೆ ಸಂಪೂರ್ಣವಾದಂಥ ಕ್ರೆಡಿಟ್ ಹೋಗು. ಅವತ್ತು ಅದರ ಉದ್ಘಾಟನೆ ಹೋದಾಗ ಅವ್ರು ಎಷ್ಟು ಆನಂದ ಪಟ್ಟಿದ್ದರು ಅಂದರೆ, ದೊಡ್ಡ ಪ್ರಮಾಣದ ಆನಂದವನ್ನು ಅವರು ಪಟ್ಟಿದ್ದರು. ಅಂಥ ವ್ಯಕ್ತಿತ್ವ ನಮ್ಮ ನಡುವೆ ಇದ್ದೇ. ವಿ ಆರ್ ದೇರ್ ಇನ್ ದ ಟೈಮ್ಸ್ ಆಫ್ ಎಸ್.ಎಲ್. ಭೈರಪ್ಪ ಅನ್ನೋದೇ ನಮಗೆ ದೊಡ್ಡ ಒಂದು ಹಿರಿಮೆ ಅಂತ ಅನಿಸ್ತಾ ಇದೆ. ಇವತ್ತವ್ರು ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರು ಇದ್ದಾಗಲೇ ಒಂದು ಟ್ರಸ್ಟನ್ನು ಮಾಡಿ, ಅವ್ರಿಗೆ ಎಷ್ಟೇ ಬರಲಿ ಅದರಲ್ಲಿ ಇಂತಿಂಥ ಪರೋಪಕಾರಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವ್ರು ಮಾಡಿರುವಂಥದ್ದು ಇನ್ನೊಂದು ಭಾಳ ದೊಡ್ಡ ಧ್ಯೇಯ ಸಂಗತಿ, ನಮಗೆ ಆದರ್ಶವಾಗಿರುವಂಥದ್ದು. ಕೊನೆಯದಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ, ಹೆಂಗೆ ಬಿಸ್ನೆಸ್ಸಿಗೆ ಬ್ಯಾಲೆನ್ಸ್ ಶೀಟ್ ಇರ್ತದೋ ನಮ್ಮ ಲೈಫ್ಗೂ ಬ್ಯಾಲೆನ್ಸ್ ಶೀಟ್ ಇರ್ತದೆ. ಹುಟ್ಟಿದಾಗ ನಮ್ಮ ಹತ್ರ ಏನಿರೋದಿಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರು ಕೈ ಹಿಡಿದು ನಡೆಸ್ತಾರೆ. ಗುರುಗಳು ಜ್ಞಾನ ತುಂಬ್ತಾರೆ. ಯೌವನದಲ್ಲಿ ಗೆಳೆಯರಿರ್ತಾರೆ. ಆಮೇಲೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಪ್ರೀತಿ, ವಿಶ್ವಾಸ ಕೈ ಹಿಡಿದು ನಡೆಸಿರೋದೇ ಒಂದು ದೊಡ್ಡ ಕ್ಯಾಪಿಟಲ್ ನಮಗೆ ಬದುಕಿನಲ್ಲಿ. ಅದರಿಂದ ನಮಗೆ ಶಕ್ತಿ, ದುಡಿಯೋ ಶಕ್ತಿ ಬರ್ತದೆ. ಆ ಕ್ಯಾಪಿಟಲನ್ನು ಯೂಸ್ ಮಾಡಿ ನಮ್ಮ ಅಕೌಂಟಿಗೆ ಕ್ಯಾಪಿಟಲನ್ನು ನಾವು ಕ್ರೆಡಿಟ್ ಮಾಡಿಕೊಂಡು ಯೂಸ್ ಮಾಡಿ ಅದನ್ನು ಬೆಳೆಸಿ ಕೊನೆಯಲ್ಲಿ ನಾವು ಮತ್ತೆ ಸಮಾಜಕ್ಕೆ ಅದನ್ನು ಡೆಬಿಟ್ ಮಾಡಿದರೆ, ಯಾವುದು ಕ್ರೆಡಿಟ್ ಆಗಿತ್ತೋ ನಮ್ಮ ಅಕೌಂಟಲ್ಲಿ ಅದನ್ನು, ಅದೇ ಪ್ರೀತಿ ವಿಶ್ವಾಸವನ್ನು ನಾವು ಸಮಾಜಕ್ಕೆ ಡೆಬಿಟ್ ಮಾಡಿದರೆ ನಮ್ಮ ಬದುಕಿನ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗುತ್ತೆ. ಅಂಥ ಬದುಕಿನ ಬ್ಯಾಲೆನ್ಸ್ ಶೀಟನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಿರುವಂಥ ಎಸ್.ಎಲ್. ಭೈರಪ್ಪ ಅವರು ವಿವೇಕಾನಂದರ ಹೇಳಿದ ರೀತಿಯಲ್ಲಿ ದೊಡ್ಡ ಸಾಧಕರಾಗಿರುವಂಥ ಭೈರಪ್ಪನವರು 100 ಕಾಲ ಬದುಕಲಿ, ನಮಗೆ ಎಲ್ಲವೂ ಕೂಡ ಆದರ್ಶವಾದ ಮಾರ್ಗದರ್ಶನವನ್ನು ನೀಡಲಿ. ನಾನು ಕೇಳಿದೆ, ಏನಾದ್ರು ಬರಿತಾ ಇದ್ದೀರಾ ಈಗ ಅಂತ. ಸದ್ಯಕ್ಕಿಲ್ಲ ಮತ್ತೆ ಅಂದೆ, ಮುಂದೆ ಬರಿತೀನಿ ಅಂದರು. ಇದು ಅವರ ಜೀವನ ಉತ್ಸವ, ಅದು ಸದಾಕಾಲ ಜೀವಂತವಾಗಿರಲಿ ಅಂತ ಹೇಳಿ ಅವರಿಗೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿ, ವಿಶ್ವೇಶ್ವರ ಭಟ್ರಿಗೆ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ
ನಿಮಗೂ ಕೂಡ ಈ ನಾಟಕದಲ್ಲಿ ಅಡ್ಡ ಪಾತ್ರ ಅಂತ ಬರ್ತಾವೆ ನಮ್ಮ ಕಡೆ. ಅವ್ರ ಸ್ಟೋರಿಗೇನು ಸಂಬಂಧ ಇರೋದಿಲ್ಲ. ಅವರು ಅಲ್ಲಿ ಒಳಗಡೆ ಅವ್ರು ಡ್ರೆಸ್ ಚೇಂಜ್ ಮಾಡುವಾಗ ಇವರು ಅಡ್ಡ ಪಾತ್ರ ಆಡೇ ಹೋಗ್ತಾರೆ. ಹಾಗೆ ಅಡ್ಡ ಪಾತ್ರಕ್ಕೆ ಕೂಡ ತಾವು ಬೆಂಬಲವನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದ.